ಪಂಚಮಸಾಲಿ ಸಮುದಾಯದ ಹೋರಾಟದ ಬಗ್ಗೆ ವಚನಾನಂದ ಸ್ವಾಮೀಜಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಕಾನೂನಾತ್ಮಕ ಹೋರಾಟದಲ್ಲಿ ನಂಬಿಕೆ ಇದೆ. ಕಾನೂನು ಮೂಲಕ ಮಾತ್ರ ನಾವು ಎಲ್ಲವನ್ನ ಗೆಲ್ಲೋಕೆ ಸಾಧ್ಯ ಅಂತ ಮಾತನಾಡಿದ್ದಾರೆ ಪಂಚಮಸಾಲಿ ಗುರುಪೀಠದ ವಚನಾನಂದ ಶ್ರೀಗಳು. ಅವತ್ತು ನೋಡಿ, ಈಗಾಗಲೇ 1994ನೇ ಇಸ್ವಿಯಿಂದ ಈ ಹೋರಾಟ ಆರಂಭವಾಗಿದೆ. ಅವತ್ತು ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಇಂದಿನ ಆಯೋಗದ ಅಧ್ಯಕ್ಷರವರೆಗೆ ನಿರಂತರವಾಗಿ ಇದು ಹೋರಾಟ ನಡೀತಾ ಬಂದಿದೆ. ನಾವು ಮೊದಲಿಂದನೂ ಹೆಚ್ಚು ನಂಬಿರುವುದು ಅಂತಂದರೆ ಕಾನೂನಾತ್ಮಕವಾಗಿರುವಂಥ ಹೋರಾಟ. ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಕೊನೆಗೆ ನಮ್ಮ ಸಮುದಾಯಕ್ಕೆ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕಂದ್ರೆ ಕಾನೂನದಲ್ಲಿ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ಹೋರಾಟ ಅತಿರೇಕವಾಗಬಾರದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ವಚನಾನಂದ ಶ್ರೀಗಳು ಈಗಾಗ್ತಾ ಇರುವ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆಯ ವಿರುದ್ಧ ಮಾತನಾಡಿದ್ದಾರೆ. ಪೀಠ ಬಿಟ್ಟು ಆಚೆ ಬಂದು ಸಮಾಜಕ್ಕೋಸ್ಕರ ಹೋರಾಟ ಮಾಡಬೇಕು. ಹರಿಹರ ಗುರುಪೀಠದಲ್ಲಿ ಕೂರೋದಕ್ಕೆ ನಾಲಾಯಕ್ ಅಂತ ಹೇಳಿ ಕಣ್ಣೀರು ಹಾಕ್ತಾ ವಚನಾನಂದ ಸ್ವಾಮೀಜಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹರಿಹರದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು. ಸರ್ಕಾರನ ಇದು ಮನವೊಲಿಸಿ ಸಹಾನುಭೂತಿ ವ್ಯಕ್ತಪಡಿಸಿ ಸರ್ಕಾರ ಸೂಕ್ತವಾದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಮಗೆ ಬೆಂಬಲವನ್ನು ಕೊಡಬೇಕಾಗಿತ್ತು. ಯಾಕೆ ಇವತ್ತು ಅನೇಕ ಹೋರಾಟಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸಿಲ್ವಾ, ಕೆಲಸ ಮಾಡಿಲ್ವಾ? ಯಾಕೆ ಈ ಸರ್ಕಾರಕ್ಕೆ ಲಿಂಗಾಯತರು ಈ ರಾಜ್ಯದಲ್ಲಿ ಬದುಕಬೇಕು ಅನ್ನುವ, ಅವರಿಗೆ ಸಮಾನವಾದ ಅವಕಾಶ ಸಿಗಬೇಕು ಅನ್ನುವ ಕಳಕಳಿ ಇಲ್ಲ? ಈ ಸರ್ಕಾರ ಕೇವಲ ಅಹಿಂದ ಸರ್ಕಾರನ ಇದು? ಲಿಂಗಾಯತರು ಕೂಡ ಇವತ್ತು ಈ ರಾಜ್ಯದಲ್ಲಿ ಪ್ರಬಲ ಸಮಾಜ ಅನ್ನೋದನ್ನು ಸರ್ಕಾರ ಮರ್ತಂತಿದೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಪಂಚಮಸಾಲಿ ಸಮಾಜ ಬಹುದೊಡ್ಡ ಸಮಾಜ, ವೀರಶೈವ ಲಿಂಗಾಯತ ಸಮಾಜದಲ್ಲಿ. ಇವತ್ತು ನಾವು ಕೇವಲ ಸ್ವಾರ್ಥಿಗಳಲ್ಲ, ನಾವು ಎಲ್ಲ ಒಳಪಂಗಡಗಳಿಗೆ OBC ಕೇಳ್ತಾ ಇದ್ದೇವೆ. ಅನೇಕ ಲಿಂಗಾಯತ ಒಳಪಂಗಡಗಳು 2A ಮೀಸಲಾತಿಯನ್ನು ಪಡೆದಿದ್ದಾರೆ. ಆದರೂ ಕೂಡ ನಾವು ಕೂಡ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೇವೆ. ಪಂಚಮಸಾಲಿ ಸಮುದಾಯದ ಹೋರಾಟದ ಬಗ್ಗೆ ವಚನಾನಂದ ಸ್ವಾಮೀಜಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಕಾನೂನಾತ್ಮಕ ಹೋರಾಟದಲ್ಲಿ ನಂಬಿಕೆ ಇದೆ. ಕಾನೂನು ಮೂಲಕ ಮಾತ್ರ ನಾವು ಎಲ್ಲವನ್ನ ಗೆಲ್ಲೋಕೆ ಸಾಧ್ಯ ಅಂತ ಮಾತನಾಡಿದ್ದಾರೆ ಪಂಚಮಸಾಲಿ ಗುರುಪೀಠದ ವಚನಾನಂದ ಶ್ರೀಗಳು. ಅವತ್ತು ನೋಡಿ, ಈಗಾಗಲೇ 1994ನೇ ಇಸ್ವಿಯಿಂದ ಈ ಹೋರಾಟ ಆರಂಭವಾಗಿದೆ. ಅವತ್ತು ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಇಂದಿನ ಆಯೋಗದ ಅಧ್ಯಕ್ಷರವರೆಗೆ ನಿರಂತರವಾಗಿ ಇದು ಹೋರಾಟ ನಡೀತಾ ಬಂದಿದೆ. ನಾವು ಮೊದಲಿಂದನೂ ಹೆಚ್ಚು ನಂಬಿರುವುದು ಅಂತಂದರೆ ಕಾನೂನಾತ್ಮಕವಾಗಿರುವಂಥ ಹೋರಾಟ. ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಕೊನೆಗೆ ನಮ್ಮ ಸಮುದಾಯಕ್ಕೆ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕಂದ್ರೆ ಕಾನೂನದಲ್ಲಿ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ಹೋರಾಟ ಅತಿರೇಕವಾಗಬಾರದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ವಚನಾನಂದ ಶ್ರೀಗಳು ಈಗಾಗ್ತಾ ಇರುವ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆಯ ವಿರುದ್ಧ ಮಾತನಾಡಿದ್ದಾರೆ. ಪೀಠ ಬಿಟ್ಟು ಆಚೆ ಬಂದು ಸಮಾಜಕ್ಕೋಸ್ಕರ ಹೋರಾಟ ಮಾಡಬೇಕು. ಹರಿಹರ ಗುರುಪೀಠದಲ್ಲಿ ಕೂರೋದಕ್ಕೆ ನಾಲಾಯಕ್ ಅಂತ ಹೇಳಿ ಕಣ್ಣೀರು ಹಾಕ್ತಾ ವಚನಾನಂದ ಸ್ವಾಮೀಜಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹರಿಹರದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು. ಸರ್ಕಾರನ ಇದು ಮನವೊಲಿಸಿ ಸಹಾನುಭೂತಿ ವ್ಯಕ್ತಪಡಿಸಿ ಸರ್ಕಾರ ಸೂಕ್ತವಾದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಮಗೆ ಬೆಂಬಲವನ್ನು ಕೊಡಬೇಕಾಗಿತ್ತು. ಯಾಕೆ ಇವತ್ತು ಅನೇಕ ಹೋರಾಟಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸಿಲ್ವಾ, ಕೆಲಸ ಮಾಡಿಲ್ವಾ? ಯಾಕೆ ಈ ಸರ್ಕಾರಕ್ಕೆ ಲಿಂಗಾಯತರು ಈ ರಾಜ್ಯದಲ್ಲಿ ಬದುಕಬೇಕು ಅನ್ನುವ, ಅವರಿಗೆ ಸಮಾನವಾದ ಅವಕಾಶ ಸಿಗಬೇಕು ಅನ್ನುವ ಕಳಕಳಿ ಇಲ್ಲ? ಈ ಸರ್ಕಾರ ಕೇವಲ ಅಹಿಂದ ಸರ್ಕಾರನ ಇದು? ಲಿಂಗಾಯತರು ಕೂಡ ಇವತ್ತು ಈ ರಾಜ್ಯದಲ್ಲಿ ಪ್ರಬಲ ಸಮಾಜ ಅನ್ನೋದನ್ನು ಸರ್ಕಾರ ಮರ್ತಂತಿದೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಪಂಚಮಸಾಲಿ ಸಮಾಜ ಬಹುದೊಡ್ಡ ಸಮಾಜ, ವೀರಶೈವ ಲಿಂಗಾಯತ ಸಮಾಜದಲ್ಲಿ. ಇವತ್ತು ನಾವು ಕೇವಲ ಸ್ವಾರ್ಥಿಗಳಲ್ಲ, ನಾವು ಎಲ್ಲ ಒಳಪಂಗಡಗಳಿಗೆ OBC ಕೇಳ್ತಾ ಇದ್ದೇವೆ. ಅನೇಕ ಲಿಂಗಾಯತ ಒಳಪಂಗಡಗಳು 2A ಮೀಸಲಾತಿಯನ್ನು ಪಡೆದಿದ್ದಾರೆ. ಆದರೂ ಕೂಡ ನಾವು ಕೂಡ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೇವೆ.
ಪಂಚಮಸಾಲಿ ಸಮುದಾಯದ ಹೋರಾಟದ ಬಗ್ಗೆ ವಚನಾನಂದ ಸ್ವಾಮೀಜಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಕಾನೂನಾತ್ಮಕ ಹೋರಾಟದಲ್ಲಿ ನಂಬಿಕೆ ಇದೆ. ಕಾನೂನು ಮೂಲಕ ಮಾತ್ರ ನಾವು ಎಲ್ಲವನ್ನ ಗೆಲ್ಲೋಕೆ ಸಾಧ್ಯ ಅಂತ ಮಾತನಾಡಿದ್ದಾರೆ ಪಂಚಮಸಾಲಿ ಗುರುಪೀಠದ ವಚನಾನಂದ ಶ್ರೀಗಳು. ಅವತ್ತು ನೋಡಿ, ಈಗಾಗಲೇ 1994ನೇ ಇಸ್ವಿಯಿಂದ ಈ ಹೋರಾಟ ಆರಂಭವಾಗಿದೆ. ಅವತ್ತು ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಇಂದಿನ ಆಯೋಗದ ಅಧ್ಯಕ್ಷರವಾಗಿ ನಿರಂತರವಾಗಿ ಇದು ಹೋರಾಟ ನಡೀತಾ ಬಂದಿದೆ. ನಾವು ಮೊದಲಿಂದನೂ ಹೆಚ್ಚು ನಂಬಿರುವುದು ಅಂತಂದರೆ ಕಾನೂನಾತ್ಮಕವಾಗಿರುವಂಥ ಹೋರಾಟ. ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಕೊನೆಗೆ ನಮ್ಮ ಸಮುದಾಯಕ್ಕೆ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕಂದ್ರೆ ಕಾನೂನದಲ್ಲಿ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ಹೋರಾಟ ಅತಿರೇಕವಾಗಬಾರದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ವಚನಾನಂದ ಶ್ರೀಗಳು ಈಗಾಗ್ತಾ ಇರುವ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆಯ ವಿರುದ್ಧ ಮಾತನಾಡಿದ್ದಾರೆ. ಪೀಠ ಬಿಟ್ಟು ಆಚೆ ಬಂದು ಸಮಾಜಕ್ಕೋಸ್ಕರ ಹೋರಾಟ ಮಾಡಬೇಕು. ಹರಿಹರ ಗುರುಪೀಠದಲ್ಲಿ ಕೂರೋದಕ್ಕೆ ನಾಲಾಯಕ್ ಅಂತ ಹೇಳಿ ಕಣ್ಣೀರು ಹಾಕ್ತಾ ವಚನಾನಂದ ಸ್ವಾಮೀಜಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹರಿಹರದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು. ಸರ್ಕಾರನ ಇದು ಮನವೊಲಿಸಿ ಸಹಾನುಭೂತಿ ವ್ಯಕ್ತಪಡಿಸಿ ಸರ್ಕಾರ ಸೂಕ್ತವಾದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಮಗೆ ಬೆಂಬಲವನ್ನು ಕೊಡಬೇಕಾಗಿತ್ತು. ಯಾಕೆ ಇವತ್ತು ಅನೇಕ ಹೋರಾಟಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸಿಲ್ವಾ, ಕೆಲಸ ಮಾಡಿಲ್ವಾ? ಯಾಕೆ ಈ ಸರ್ಕಾರಕ್ಕೆ ಲಿಂಗಾಯತರು ಈ ರಾಜ್ಯದಲ್ಲಿ ಬದುಕಬೇಕು ಅನ್ನುವ, ಅವರಿಗೆ ಸಮಾನವಾದ ಅವಕಾಶ ಸಿಗಬೇಕು ಅನ್ನುವ ಕಳಕಳಿ ಇಲ್ಲ? ಈ ಸರ್ಕಾರ ಕೇವಲ ಅಹಿಂದ ಸರ್ಕಾರನ ಇದು? ಲಿಂಗಾಯತರು ಕೂಡ ಇವತ್ತು ಈ ರಾಜ್ಯದಲ್ಲಿ ಪ್ರಬಲ ಸಮಾಜ ಅನ್ನೋದನ್ನು ಸರ್ಕಾರ ಮರ್ತಂತಿದೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಪಂಚಮಸಾಲಿ ಸಮಾಜ ಬಹುದೊಡ್ಡ ಸಮಾಜ, ವೀರಶೈವ ಲಿಂಗಾಯತ ಸಮಾಜದಲ್ಲಿ. ಇವತ್ತು ನಾವು ಕೇವಲ ಸ್ವಾರ್ಥಿಗಳಲ್ಲ, ನಾವು ಎಲ್ಲ ಒಳಪಂಗಡಗಳಿಗೆ OBC ಕೇಳ್ತಾ ಇದ್ದೇವೆ. ಅನೇಕ ಲಿಂಗಾಯತ ಒಳಪಂಗಡಗಳು 2A ಮೀಸಲಾತಿಯನ್ನು ಪಡೆದಿದ್ದಾರೆ. ಆದರೂ ಕೂಡ ನಾವು ಕೂಡ ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ.